ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಕೆಲವು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ RBI ಇಂದ ಕೂಡ ಇವತ್ತು ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ, ಆ ಸುದ್ದಿಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇನ್ನು ಹಲವಾರು ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳಿದ್ದಾವೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ, ಬಟ್ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಡೊನಾಲ್ಡ್ ಟ್ರಂಪ್ ಇವತ್ತು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ನೋಡಬಹುದು, ಟ್ರಂಪ್ ಕ್ಲೈಮ್ಸ್ ಟಾಕ್ಸ್ ವಿತ್ ನ್ಯೂ ರಿಜಿಮ್ ಇನ್ ಇರಾನ್, ಥ್ರೆಟನ್ಸ್ ಟು ಬ್ಲೋ ಅಪ್ ಎನರ್ಜಿ ಇನ್ಫ್ರಾ ಕಾರ್ಗೈಲ್ ಲ್ಯಾಂಡ್ ಇಫ್ ಹೊರ್ಮುಜ್ ನಾಟ್ ಓಪನ್ಡ್. ಅಂದ್ರೆ ನಾವು ಮಾತುಕತೆ ಆಡ್ತಾ ಇರೋದು ಹೊಸ ರಿಜಿಮ್ ನ ಜೊತೆ ಅಂತ ಹೇಳಿದ್ದಾರೆ. ಎಷ್ಟು ದಿನ ಏನು ಇರಾನ್ ನಾವ್ ಯಾವುದೇ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇತ್ತು, ಅದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿದೆ ಟ್ರಂಪ್ ಅವರ ಈ ಹೇಳಿಕೆ. ನಾವು ಹೊಸ ರಿಜಿಮ್ ಜೊತೆ ಮಾತಾಡ್ತಿದೀವಿ ಅಂತ. ಆ ಹೊಸ ರಿಜಿಮ್ ನ ವ್ಯಕ್ತಿಗಳು ಯಾರು ಅಂತ ಗೊತ್ತಿಲ್ಲ ಇಲ್ಲಿವರೆಗೂ. ಜೊತೆಗೆ ಈ ರಿಜಿಮ್ ಚೇಂಜ್ ಗೆ ಅಲ್ಲಿನ IRGC ಒಪ್ಪುತ್ತಾ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಹೊಸ ರಿಜಿಮ್ ಬರಬೇಕು ಅಂದ್ರೆ ಈಗಿರುವಂತ ರಿಜಿಮ್ ಹೋಗ್ಬೇಕು ಪೂರ್ತಿ. ಅದಕ್ಕೆ IRGC ಅವಕಾಶವನ್ನ ಕೊಡ್ತಾ ಇಲ್ಲ, ಅವರು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಈಗ ಟ್ರಂಪ್ ಹೇಳ್ತಿರೋದನ್ನ ನೋಡಿದ್ರೆ ಆಶ್ಚರ್ಯ ತರಿಸೋ ತರ ಇದೆ. ಬಟ್ ಇವ್ರದ್ದು ಜಸ್ಟ್ ಹೇಳಿಕೆನ ಅಥವಾ ಸತ್ಯನ ಗೊತ್ತಿಲ್ಲ. ಟ್ರಂಪ್ ಬಗ್ಗೆ ನಿಮ್ಗೆ ಈಗಾಗಲೇ ಚೆನ್ನಾಗಿ ಗೊತ್ತಿದೆ, ಈ ಅಪ್ಪನಂತೂ ನಂಬಕ್ ಆಗೋದಿಲ್ಲ. ಜೊತೆಗೆ ಇನ್ ಕೇಸ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಓಪನ್ ಮಾಡಿಲ್ಲ ಅಂತ ಅಂದ್ರೆ ನಾವು ಎನರ್ಜಿ ಇನ್ಫ್ರಾ ಹಾಗೂ ಕಾರ್ಗೈಲ್ ಲ್ಯಾಂಡ್ ಅನ್ನ ಬ್ಲೋ ಅಪ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಇರಾನ್ ನ ತೈಲ ಬಾವಿಗಳನ್ನು ಕೂಡ ಟಾರ್ಗೆಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದು ಈ ಕಾನ್ಫ್ಲಿಕ್ಟ್ ಇನ್ನು ಇಂಟೆನ್ಸಿಫೈ ಆಗ್ತಿರೋದನ್ನ ತೋರಿಸ್ತಾ ಇದೆ. ಇದನ್ನ ಸ್ವತಃ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಂಡಿದ್ದಾರೆ. ನೋಡಬಹುದು, ಬ್ಲೋ ಅಪ್ ಅಂಡ್ ಕಂಪ್ಲೀಟ್ಲಿ ಒಬ್ಲಿಟರೇಟ್ ಆಲ್ ಆಫ್ ದೇರ್ ಎಲೆಕ್ಟ್ರಿಕ್ ಜನರೇಟಿಂಗ್ ಪ್ಲಾಂಟ್ಸ್, oil wells and cargo land, possibly all desalination plants if conditions are not met. Desalination plants ಇರಬಹುದು, ಆಯಿಲ್ ವೆಲ್ಸ್ ಇರಬಹುದು, ಅಥವಾ ಎಲೆಕ್ಟ್ರಿಕ್ ಜನರೇಟಿಂಗ್ ಪ್ಲಾಂಟ್ಸ್ ಇರಬಹುದು, ಎಲ್ಲವನ್ನು ಕೂಡ ಅಟ್ಯಾಕ್ ಮಾಡಬೇಕಾಗುತ್ತೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಓಪನ್ ಮಾಡಿಲ್ಲ ಅಂದ್ರೆ, ಜೊತೆಗೆ ಮಾತುಕತೆಗೆ ಒಪ್ಪಿಲ್ಲ ಅಂದ್ರೆ ಅನ್ನುವಂತ ಧಮಕಿಯನ್ನ ಕೊಟ್ಟಿದ್ದಾರೆ. ಈ ಧಮಕಿಗೆ IRGC ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಕಾದು ನೋಡಬೇಕಾಗಿದೆ. ನೋಡೋಣ ಯಾವ ರೀತಿಯ ಅಪ್ಡೇಟ್ ಗಳು ಮುಂದುವರೆದು ಬರುತ್ತವೆ ಅಂತ. ನಾಳೆ ಅಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ. ಈ ವಾರದಲ್ಲಿ ಆಲ್ಮೋಸ್ಟ್ ಜಸ್ಟ್ ಇನ್ನ 2 days ಅಷ್ಟೇ ಮಾರ್ಕೆಟ್ ಓಪನ್ ಇರುತ್ತೆ. ನೋಡೋಣ ಏನಾದ್ರೂ ಈ ವಾರದಲ್ಲಿ ಒಂದು ಅಂತ್ಯ ಸಿಗುತ್ತಾ ಈ ಯುದ್ಧಕ್ಕೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಡಿಡೆಂಟ್ ಪಾರ್ಟಿಸಿಪೇಟ್ ಇನ್ ಮೀಟಿಂಗ್ಸ್, ಪಾಕಿಸ್ತಾನ್ ಫೋರಮ್ಸ್ ಆರ್ ಇಟ್ಸ್ ಓನ್, ಇರಾನ್ ರಿಜೆಕ್ಟ್ಸ್ ಇಸ್ಲಾಮಾಬಾದ್ಸ್ ಮೀಡಿಯೇಷನ್ ಕ್ಲೈಮ್ಸ್. ಪಾಕಿಸ್ತಾನ ಏನು ಮಧ್ಯಸ್ಥಿಕೆ ವಹಿಸ್ತಾ ಇದೆ ಮಾತುಕತೆಯಲ್ಲಿ ಅನ್ನುವಂತ ಸುದ್ದಿಗಳಿದೆ. ಈಗ ಇರಾನ್ ಅದನ್ನೇ ರಿಜೆಕ್ಟ್ ಮಾಡ್ತಾ ಇದೆ. ನಾವು ಯಾವುದೇ ಮೀಟಿಂಗ್ ಅಲ್ಲಿ ಭಾಗವಹಿಸಿಲ್ಲ ಅಂತ ಹೇಳ್ತಿದೆ. ಟ್ರಂಪ್ ಹೊಸ ರಿಜಿಮ್ ಜೊತೆ ಅಂತ ಹೇಳ್ತಿದ್ದಾರೆ, ಹಳೆ ರಿಜಿಮ್ ನಾವು ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ. ಮೇ ಬಿ ಇದನ್ನ ನೋಡಿದ್ರೆ ಅಮೆರಿಕ ಯಾರನ್ನ ನೆಕ್ಸ್ಟ್ ಅಲ್ಲಿ ಅಧಿಕಾರಕ್ಕೆ ತರಬೇಕು ಅಥವಾ ಯಾರಲ್ಲಿ ಅಧಿಕಾರವನ್ನ ನಡೆಸಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿರ್ಬೋದು, ಅವರ ಜೊತೆ ಮಾತುಕತೆ ಆಡ್ತಿರ್ಬೋದು ಅಂತ ಅನಿಸ್ತಿದೆ. ಬಟ್ ಇಲ್ಲಿ ಪಾಕಿಸ್ತಾನದ ಅವಶ್ಯಕತೆ ಏನಿದೆ ಗೊತ್ತಿಲ್ಲ. ಯಾಕೆಂದ್ರೆ ಯುದ್ಧ ಮಾಡ್ತಿರೋರೇ ಬೇರೆ, ಮಾತುಕತೆ ಆಡ್ತಿರೋದೇ ಬೇರೆ ಜೊತೆ ಅಂದ್ರೆ ಮಧ್ಯೆ ಪಾಕಿಸ್ತಾನ ಯಾಕೆ ಗೊತ್ತಿಲ್ಲ. ಮೇ ಬಿ ಸಂಬಂಧ ಕುದುರಿಸ್ತಿರಬಹುದು ಇಬ್ಬರಿಗೂ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, RBI ಇಂದ ಇವತ್ತು ಒಂದು ಅಪ್ಡೇಟ್ ಬಂತು. ಇದು ಈಗಾಗಲೇ ಡಿಸೈಡ್ ಆಗಿದ್ದಂತದ್ದು, ಇದೇನು ಹೊಸ ಡಿಸಿಷನ್ ಅಲ್ಲ. RBI ಇಂಜೆಕ್ಟ್ಸ್ rupees 84,582 crore in banking system in 2 variable rate repo. 84,582 ಕೋಟಿಯನ್ನ ಬ್ಯಾಂಕಿಂಗ್ ಸಿಸ್ಟಮ್ಗೆ ಇನ್ಫ್ಯೂಸ್ ಮಾಡುವಂತ ಕೆಲಸವನ್ನ RBI ಮಾಡಿದೆ ಇವತ್ತು. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ನ ಷೇರುಗಳು ಇವತ್ತು ಡೌನ್ ಆಗಿದ್ದಕ್ಕೆ ಬೇರೆ ಕಾರಣ ಇದೆ. ಅದನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ, ಹಾಗೆ ಇಂದಿನ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾಕೆ ಬಿದ್ವು ಅಂತ. ಕರೆನ್ಸಿ ಡಿರೈವೇಟಿವ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಕ್ಯಾಪ್ ಅನ್ನ ಹಾಕಿತ್ತು. ಆ ಕ್ಯಾಪ್ ನ ಕಾರಣಕ್ಕೆ ಕಂಪನಿಗಳಿಗೆ ಆಲ್ಮೋಸ್ಟ್ ಅಂದ್ರೆ ಬ್ಯಾಂಕಿಂಗ್ ಕಂಪನಿಗಳಿಗೆ 4,000 ಕೋಟಿವರೆಗೂ ಲಾಸ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಹಾಗಾಗಿ ಇವತ್ತು ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈ ಸುದ್ದಿ ಬೇರೆ, 84,582 ಕೋಟಿಯನ್ನ ಬ್ಯಾಂಕಿಂಗ್ ಸಿಸ್ಟಮ್ಗೆ ಇಂಜೆಕ್ಟ್ ಮಾಡಿರುವಂತದ್ದು. ಇದು ಪಾಸಿಟಿವ್ ಆರ್ ನೆಗೆಟಿವ್ ಈ ವಿಚಾರವನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೆಲವು ಪಾಸಿಟಿವ್ಸ್ ಕೂಡ ಇದೆ, ಅಟ್ ದ ಸೇಮ್ ಟೈಮ್ ಕೆಲವು ನೆಗೆಟಿವ್ಸ್ ಕೂಡ ಇದೆ. ಪಾಸಿಟಿವ್ಸ್ ಏನಂತಂದ್ರೆ, ಇಂಟ್ರೆಸ್ಟ್ ರೇಟ್ ಅನ್ನ ಸ್ಟೆಬಿಲೈಸ್ ಮಾಡುತ್ತೆ ಶಾರ್ಟ್ ಟರ್ಮ್ ಅಲ್ಲಿ, ಜೊತೆಗೆ ಕ್ರೆಡಿಟ್ ಫ್ಲೋಗೆ ಸಪೋರ್ಟ್ ಮಾಡುತ್ತೆ, ಬಾಂಡ್ ಯೀಲ್ಡ್ಸ್ ಗೆ ಇದು ಪಾಸಿಟಿವ್. ಇದು ಇದರಿಂದ ಆಗುವಂತ ಅಡ್ವಾಂಟೇಜಸ್. ಇನ್ನು ನೆಗೆಟಿವ್ ವಿಚಾರಕ್ಕೆ ಬಂದ್ರೆ, ಎಕ್ಸೆಸ್ ಲಿಕ್ವಿಡಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಈಗಾಗಲೇ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಲಿಕ್ವಿಡಿಟಿ ಇದೆ, ಲಿಕ್ವಿಡಿಟಿಯನ್ನು ಕೊರತೆ ಆಗಿಲ್ಲ. ಬಟ್ ಈಗ ಎಕ್ಸೆಸ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡ್ದಂಗಾದ್ರೆ ಏನಾಗುತ್ತೆ, ಬ್ಯಾಂಕ್ ಗಳು ದುಡ್ಡು ಇಟ್ಕೊಂಡು ಏನ್ ಮಾಡ್ತವೆ, ಸಾಲ ಕೊಡ್ಲೇಬೇಕು, ಫೋರ್ಸಬಲ್ ಆಗುತ್ತೆ. ಮಾರ್ಕೆಟ್ ಗೆ ಜಾಸ್ತಿ ಹಣ ಬಂದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಸ್ಪೈಕ್ ಆಗುತ್ತೆ, ಡಿಮಾಂಡ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ಇಲ್ಲಿರುವಂತ ಡಿಸ್ಅಡ್ವಾಂಟೇಜಸ್. ಬಟ್ ಈ ಬ್ಯಾಂಕಿಂಗ್ ಸಿಸ್ಟಮ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಡಿಸಿಷನ್ ಈ ಹಿಂದೆನೆ ಮಾಡಿತ್ತು, ಆಗ ಯುದ್ಧ ಏನಿರ್ಲಿಲ್ಲ. ಮೇ ಬಿ ಆಗದು ಪಾಸಿಟಿವ್ ಆಗ್ತಿತ್ತೇನೋ, ಬಟ್ ಸದ್ಯದ ಮಟ್ಟಿಗೆ ಏನೋ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ವೈಟ್ ಮಾಡ್ಬೇಕಾಗುತ್ತೆ ಇದರ ರಿಸಲ್ಟ್ಸ್ ಅನ್ನ ನಾವು ಪ್ರಾಕ್ಟಿಕಲಿ ಏನು ಅಂತ ನೋಡ್ಲಿಕ್ಕೆ. ಪಾಸಿಟಿವ್ಸ್ ಕೂಡ ಇದೆ, ನೆಗೆಟಿವ್ಸ್ ಕೂಡ ಇದೆ ಇದರಿಂದ. ಈ ಒಂದು ಬ್ರೇಕಿಂಗ್ ಸುದ್ದಿಯನ್ನ ಇವತ್ತು RBI ಕೊಟ್ಟಿದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ, India's share in global market cap slips below 3% for first time in 4 years.
ನೋಡಬಹುದು ನಮ್ಮ ಮಾರ್ಕೆಟ್ ಕ್ಯಾಪ್ 4.64% ವರೆಗೂ ಕೂಡ ಹೋಗಿತ್ತು 2024 ಸೆಪ್ಟೆಂಬರ್ ಅಲ್ಲಿ. ಈಗ ಬಿಲೋ 3% ಗೆ ಕುಸಿದಿದೆ. 2023 ಸಂದರ್ಭದಲ್ಲೂ ಕೂಡ 3% ವರೆಗೂ ಬಂದಿತ್ತು, ಬಟ್ ಅದ್ರ ಒಳಗಡೆ ಹೋಗಿರ್ಲಿಲ್ಲ. ಬಟ್ ಈಗ ಒಳಗಡೆ ಕೂಡ ಹೋಗಿದೆ. ಅಂದ್ರೆ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಈ ರೀತಿ ಬದಲಾವಣೆಗಳನ್ನ ಮಾಡಿದೆ. 2022ರಿಂದ ಇಲ್ಲಿವರೆಗೂ ನೋಡಿದ್ರೆ ಲೋಯೆಸ್ಟ್ ಅನ್ನ ಅಚೀವ್ ಮಾಡಿದೆ. ಮಾರ್ಕೆಟ್ ಅಲ್ಲಿ ದೊಡ್ಡ ಕರೆಕ್ಷನ್ ಆದಾಗ ಈ ರೀತಿ ಬದಲಾವಣೆಗಳಾಗುತ್ತೆ. ಈಗ ಆಗಿದೆ. ಒಬ್ವಿಯಸ್ಲಿ ಇವತ್ತಲ್ಲ ನಾಳೆ ರಿಕವರ್ ಆಗುತ್ತೆ. ಅಲ್ಲಿವರೆಗೂ ಸಮಯ ಕೊಡಬೇಕು ಮಾರ್ಕೆಟ್ಗೆ ಅಷ್ಟೇ. ಏನು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಬಗ್ಗೆ ಈಗಾಗಲೇ ನಾನು ಲಾಸ್ಟ್ ವೀಕ್ ಇಂದ ಕೂಡ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದ್ದೆ. ಇವತ್ತು ಲಾಸ್ಟ್ ಡೇ ಆಗಿತ್ತು. ಇನ್ ಕೇಸ್ ನೀವೇನಾದ್ರೂ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಹಾಗೆ ಇವತ್ತು ಯಾರೆಲ್ಲ ಸೆಲ್ ಮಾಡಿದಿರಿ ಅಂತವ್ರದ್ದು ಇವತ್ತೇ ರೆಕಾರ್ಡ್ ಆಗುತ್ತೆ ಡೇಟ್. ನಿಮ್ಮ ಪೋರ್ಟ್ಫೋಲಿಯೋದಿಂದ ಸ್ಟಾಕ್ ನಾಡಿದ್ದು ಡಿಡಕ್ಟ್ ಆದ್ರೂ ಕೂಡ ಬಟ್ ಎಕ್ಸಿಕ್ಯೂಷನ್ ಯಾವತ್ತಾಗಿರುತ್ತೆ ಆ ಡೇಟ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ಇವತ್ತೇನಾದ್ರೂ ಮಾರಾಟ ಮಾಡಿದ್ರೆ ನೀವು ಈ ವರ್ಷನೇ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಬಟ್ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ಆಗೋದಿಲ್ಲ. ನಾಡಿದ್ದು ಮಾರಾಟ ಮಾಡಿದ್ರೆ ನೆಕ್ಸ್ಟ್ ಇಯರ್ ಸೇರ್ಕೊಳ್ಳುತ್ತೆ. ಅದು ಅಡ್ಜಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಗವರ್ನಮೆಂಟ್ ಕಡೆಗಿಂದ ಒಂದು ಸುದ್ದಿ ಬರ್ತಾ ಇದೆ. ಬಟ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. CNBC ಆವಾಜ್ ರಿಪೋರ್ಟ್ ಮಾಡಿದೆ ಈ ಸುದ್ದಿಯನ್ನ. ಗವರ್ನಮೆಂಟ್ ಕನ್ಸಿಡರ್ಸ್ 3 to 6 months ಲೋನ್ ರೀಪೇಮೆಂಟ್ ಮೊರಟೋರಿಯಂ ಅಮಿಡ್ ಇರಾನ್ ವಾರ್ ಇಂಪ್ಯಾಕ್ಟ್. ಅಂದ್ರೆ ಈ ವಾರ್ ಇಂಪ್ಯಾಕ್ಟ್ ಕಾರಣಕ್ಕೆ 3 ರಿಂದ 6 ತಿಂಗಳ ಲೋನ್ ರೀಪೇಮೆಂಟ್ ಮೊರಟೋರಿಯಂ ಕೊಡೋ ಬಗ್ಗೆ ನಿರ್ಧಾರವನ್ನ ತಗೊಳ್ಬಹುದು ಅಂತ CNBC ಆವಾಜ್ ರಿಪೋರ್ಟ್ ಮಾಡಿದೆ. ಅಂದ್ರೆ EMI ಹಾಲಿಡೇ. ಫಾರ್ ಎಕ್ಸಾಂಪಲ್ ನಿಮ್ದೇನಾದ್ರೂ ಲೋನ್ ಇದೆ ಅಂದ್ರೆ ಇನ್ ಕೇಸ್ ಸರ್ಕಾರ 3 ರಿಂದ 6 ತಿಂಗಳು ಮೊರಟೋರಿಯಂ ಕೊಡೋದಕ್ಕೆ ನಿರ್ಧಾರ ಮಾಡ್ತು ಅಂದ್ರೆ ಅಷ್ಟು ಮಂತ್ ನೀವು ಬೇಕಿದ್ರೆ EMI ಕಟ್ಟದೆ ಕೂಡ ಇರಬಹುದು. ಅದು ಡಿಫಾಲ್ಟ್ ಅಂತ ಕನ್ಸಿಡರ್ ಆಗೋದಿಲ್ಲ. ಇನ್ ಕೇಸ್ ಕೊಟ್ರೆ ಇನ್ನು ಕೊಟ್ಟಿಲ್ಲ, ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೂಡ. ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತ ಸುದ್ದಿ. ಇನ್ ಕೇಸ್ ಮೊರಟೋರಿಯಂ ಕೊಟ್ರೆ ಸ್ವಲ್ಪ ದಿನಗಳ ಕಾಲ ನಿಮ್ಮ EMI ಪೇ ಮಾಡದೆ ಕೂಡ ಇರಬಹುದು. ಕೊಟ್ರೆ ಇನ್ನು ಕೊಟ್ಟಿಲ್ಲ. ಬಟ್ ಇದರಿಂದ ಆಕ್ಚುಲಿ ಲಾಸ್ ಯಾರು ಮೊರಟೋರಿಯಂ ನ ತಗೊಳ್ತಾರೆ ಅವ್ರಿಗೇನ. ಯಾಕೆ ಅಂತಂದ್ರೆ ಇಲ್ಲಿ ನೀವು EMI ಕಟ್ಟೋದಕ್ಕೆ ಟೈಮ್ ಕೊಡ್ತಾರೆ ಅಷ್ಟೇ, ಕಂಪಲ್ಸರಿ ಏನಿರೋದಿಲ್ಲ. ಬೇಕಿದ್ರೆ ಕಟ್ಕೊಂಡು ಹೋಗ್ಬೋದು. ಬಟ್ ಇಂಟ್ರೆಸ್ಟ್ ಪೇಮೆಂಟ್ ಅಂತೂ ಇದ್ದೇ ಇರುತ್ತೆ. ಮೊರಟೋರಿಯಂ ಕೊಟ್ಟವ್ರೆ ಅಂದ ತಕ್ಷಣ ನಿಮ್ಗೆ ಇಂಟ್ರೆಸ್ಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಲ್ಲ. ಇಂಟ್ರೆಸ್ಟ್ ಪೇಮೆಂಟ್ ನೀವು ಮಾಡ್ಲೇಬೇಕು. ಅಂದ್ರೆ ಇವಾಗ್ಲೇ ಮಾಡ್ಬೇಕು ಅಂತ ಅಲ್ಲ, ಅದು ನೆಕ್ಸ್ಟ್ EMI ಗಳಿಗೆ ಅಡಿಷನ್ ಆಗ್ತಾ ಹೋಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ನಿಮ್ಮ ಲೋನ್ ಮುಂದಿನ ವರ್ಷ ಏಪ್ರಿಲ್ ಗೆ ಮುಗಿಯುತ್ತೆ ಅಂತ ಇಟ್ಕೊಳ್ಳಿ. ನೀವು 6 ತಿಂಗಳು ಮೊರಟೋರಿಯಂ ತಗೊಂಡ್ರಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಎಲ್ಲ ಸೇರಿ ನೆಕ್ಸ್ಟ್ ಇನ್ನು 8 ಮಂತ್ ಮುಂದಕ್ಕೆ ಹೋಗುತ್ತೆ. ನಾನು ಜಸ್ಟ್ ಬ್ಲೈಂಡ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅದು 8 ತಿಂಗಳು ಆಗ್ಬೋದು, 9 ತಿಂಗಳು ಮುಂದಕ್ಕೆ ಹೋಗ್ಬೋದು. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಆಡ್ ಆಗುತ್ತಲ್ಲ, 6 ತಿಂಗಳು ಇಂಟ್ರೆಸ್ಟ್ ರೇಟ್ ಆಡ್ ಆಗೋದ್ರಿಂದ ಮೇ ಬಿ 3-4 EMI ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ ಕೇಸ್ ಸರ್ಕಾರ ಏನಾದ್ರೂ ಮೊರಟೋರಿಯಂ ಕೊಟ್ಟರು ಕೂಡ ನಿಮ್ಗೆ ಸಾಧ್ಯ ಇದೆ ಪೇ ಮಾಡಕ್ಕೆ ಅಂದ್ರೆ ಪೇ ಮಾಡಿ. ಯಾವುದೇ ಕಾರಣಕ್ಕೂ ಮೊರಟೋರಿಯಂ ತಗೊಳಕ್ ಹೋಗ್ಬೇಡಿ. ಇನ್ ಕೇಸ್ ಇಲ್ಲ ನಿಮಗೆ ಸಮಸ್ಯೆ ಆಗಿದೆ, ಪೇ ಮಾಡಕ್ ಆಗ್ತಿಲ್ಲ ಅಂದ್ರೆ ಅವಾಗ ತಗೊಳ್ಳಿ, ಓಕೆ. ಬಟ್ ಮೊರಟೋರಿಯಂ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೂ ಅದನ್ನ ತಗೊಳಕ್ ಹೋಗ್ಬೇಡಿ. ಬ್ಯಾಂಕ್ಗಳು EMI ಕಟ್ ಮಾಡೋದಿಲ್ಲ. ಸರ್ಕಾರ ಏನಾದ್ರೂ ಮೊರಟೋರಿಯಂ ಕೊಟ್ರೆ ನೀವು ಫೋನ್ ಮಾಡಿ ಹೇಳ್ಬೇಕಾಗತ್ತಿಲ್ಲ ಕಟ್ ಮಾಡ್ಕೊಳ್ಳಿ ಅಂತ. ಅವಾಗ್ಲೇ ಅವ್ರು ಕಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಬರುತ್ತೆ ಮುಂದೆ. ಅದನ್ನ ಕಳ್ಕೊಳಕ್ ಇಷ್ಟಪಡ್ತಾರೆ. ಸೊ ನೀವು ನಿಮ್ಗಾಗುವಂತ ಇಂಪ್ಯಾಕ್ಟ್ ಅನ್ನ ನೋಡಿ, ಬ್ಯಾಂಕ್ ಆಗೋ ಲಾಭವನ್ನಲ್ಲ. ಆಕ್ಚುಲಿ ನಿಮಗೆ ಲಾಸು, ಬ್ಯಾಂಕಿಗೆ ಲಾಭ ಮೊರಟೋರಿಯಂ ತಗೊಂಡ್ರೆ. ಇನ್ನು ಲೋಕಸಭೆಯಲ್ಲಿ ಇವತ್ತು IBC ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿದೆ. IBC ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016ರಲ್ಲಿ ಇದನ್ನ ತಂದಿದ್ರು. ಈಗ ಅದಕ್ಕೆ ಒಂದಷ್ಟು ತಿದ್ದುಪಡಿಗಳನ್ನ ಮಾಡ್ತಿದ್ದಾರೆ. ಈ ತಿದ್ದುಪಡಿಗಳಿಗೆ ಇವತ್ತು ಕ್ಲಿಯರೆನ್ಸ್ ಸಿಕ್ಕಿದೆ. ಹಾಗೆ ಪನೆಲ್ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿತ್ತು ಅದನ್ನೆಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡಿದೆ ಸೆಂಟ್ರಲ್ ಗವರ್ನಮೆಂಟ್. ಇನ್ನು ನಿನ್ನೆ ನೋಯ್ಡಾದಲ್ಲಿ ನರೇಂದ್ರ ಮೋದಿ ಅವರು ಹೊಸ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಿದ್ರು. ಏರ್ಪೋರ್ಟ್ ಉದ್ಘಾಟನೆ ಆದ ನಂತರ ಇಮಿಡಿಯೇಟ್ಲಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರಾಪರ್ಟಿ ಕ್ವೇರೀಸ್ ಜಾಸ್ತಿ ಆಗ್ತಾ ಇದೆ. 75% ಜಂಪ್ ಆಗಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಇದಕ್ಕಾಗಿನೇ ಹೇಳೋದು, ಒನ್ಸ್ ಇನ್ಫ್ರಾ ಡೆವಲಪ್ ಆಯ್ತು ಅಂದ್ರೆ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಒಂದು ಎಕಾನಮಿನೇ ಸೃಷ್ಟಿ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಚ್ಚಿನ ಆದ್ಯತೆಯನ್ನ ಈ ಸರ್ಕಾರ ಮುಂಚೆಯಿಂದನೂ ಕೊಡ್ತಾ ಇದೆ. ಅದು ಮುಂದುವರಿತಾ ಕೂಡ ಇದೆ. ಇನ್ನು NSE ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ನೋಡಬಹುದು. NSE seeks shareholders interest for OFS participation, kicks off key process for IPO. ಕಂಪನಿ IPO ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಈಗಾಗಲೇ ಪ್ರೀ IPO ಇನ್ವೆಸ್ಟರ್ಸ್ ಏನಿದ್ದಾರೆ ಅವರುಗಳಿಗೆ ಇಮೇಲ್ ಅನ್ನ ಮಾಡಿದೆ. ನೀವೇನಾದ್ರೂ IPO OFS ಅಥವಾ ಆಫರ್ ಫಾರ್ ಸೇಲ್ ಅಲ್ಲಿ ಭಾಗವಹಿಸ್ತೀರಾ ಅಂತ. ಅಂದ್ರೆ ಇನ್ ಕೇಸ್ ನಿಮ್ಮ ಹತ್ರ ಶೇರ್ ಏನಾದ್ರೂ ಇದ್ರೆ ನೀವು ಡೆಪಾಸಿಟ್ ಮಾಡಬಹುದು. ನಾನು OFS ಅಲ್ಲಿ ಮಾರಾಟ ಮಾಡ್ತೀನಿ ನನ್ನ ಹತ್ರ ಇರೋ ಶೇರ್ ಅನ್ನ IPO ದಲ್ಲಿ ಅಂತ. ಈ ಬಗ್ಗೆ ಅಫಿಷಿಯಲ್ ಆಗಿ ಕಂಪನಿ NSE ಪ್ರೀ IPO ಶೇರ್ ಹೋಲ್ಡರ್ಸ್ ಗೆ ಇಮೇಲ್ ಅನ್ನ ಕಳಿಸಿದೆ. ಈ ಮೂಲಕ IPO ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾ ಇದೆ. ಜೊತೆಗೆ ಫಾಸ್ಟ್ ಕೂಡ ಆಗ್ತಾ ಇದೆ NSE ಇದು. ನೋಡೋಣ ಯಾವಾಗ ಮಾರ್ಕೆಟ್ ಗೆ ಲಗ್ಗೆ ಇಡುತ್ತೆ NSE ಅಂತ. ಇನ್ನು ಝರೋದಾ ಫೌಂಡರ್ ನಿತಿನ್ ಕಾಮತ್ ಅವರು ಇವತ್ತು ಒಂದು ಟ್ವೀಟ್ ಮಾಡಿದ್ದಾರೆ ನೋಡಬಹುದು. ನೋ ಒನ್ ನೋಸ್ ವಿಚ್ ಅಸೆಟ್ ಕ್ಲಾಸ್ ವಿಲ್ ಡೂ ವೆಲ್. ನಿತಿನ್ ಕಾಮತ್ tells what 99% investors should do. ಅಂದ್ರೆ ಯಾವ ಅಸೆಟ್ ಕ್ಲಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಯಾರು ಕೂಡ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಆದ್ರೆ 99% ಜನ ಮಾಡ್ಬೇಕಾಗಿರೋದೇನು ಅಂತಂದ್ರೆ, ಅಥವಾ ಬೆಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ, ಟು ಡೂ ಇಸ್ ಡೈವರ್ಸಿಫೈ ಅಂಡ್ ಸ್ಟೇ ಇನ್ವೆಸ್ಟೆಡ್ ಡ್ಯೂರಿಂಗ್ ದ ಗುಡ್ ಟೈಮ್ಸ್ ಅಂಡ್ ದ ಬ್ಯಾಡ್. ಡೈವರ್ಸಿಫೈ ಮಾಡಬೇಕು ಬೇರೆ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ, ಜೊತೆಗೆ ಇನ್ವೆಸ್ಟೆಡ್ ಆಗಿರಬೇಕು. ಮಾರ್ಕೆಟ್ ಅಲ್ಲಿ ಗುಡ್ ಟೈಮ್ ಇದೆಯಾ ಬ್ಯಾಡ್ ಟೈಮ್ ಇದೆಯಾ ಬೇರೆ ವಿಚಾರ, ಗುಡ್ ಅಂಡ್ ಬ್ಯಾಡ್ ಟೈಮ್ ಎರಡರಲ್ಲೂ ಕೂಡ ಇನ್ವೆಸ್ಟೆಡ್ ಆಗಿರಬೇಕು. ಅದು ಇನ್ವೆಸ್ಟರ್ಸ್ ಮಾಡ್ಬೇಕಾಗಿರೋದು ಅಂತ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ತಾನೇ ಹೇಳೋದು ಯಾವಾಗ್ಲೂ. ಮಾರ್ಕೆಟ್
ಇತ್ತು ಅಂತ ಪಾನಿಕ್ ಆದ್ರೆ ಮಾರ್ಕೆಟ್ ಅಪ್ ಆಗೋದು ಗೊತ್ತೇ ಆಗಿರೋದಿಲ್ಲ. ನಾವು ಮತ್ತೆ ನೋಡೋ ಅಷ್ಟರಲ್ಲಿ ತಿರುಗಿ 10-15% ಅಪ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಒನ್ಸ್ ಮಾರ್ಕೆಟ್ ಇಂದ ನಾವು ಎಕ್ಸಿಟ್ ಆದ್ವಿ ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್. ಮತ್ತೆ ಟ್ರ್ಯಾಕ್ ಮಾಡೋದು ಯಾವಾಗ? ಮಾರ್ಕೆಟ್ ಆಲ್ ಟೈಮ್ ಹೈಗ್ ಬಂದಾಗ ಅಥವಾ ನಾವು ಸೆಲ್ ಮಾಡಿದಂತ ಸ್ಟಾಕ್ ಮತ್ತೆ ಆಲ್ ಟೈಮ್ ಹೈಗ್ ಬಂದಾಗ. ಹಾಗಾಗಿ ಇನ್ವೆಸ್ಟೆಡ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇವರೆಲ್ಲಾನು ಆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಬಿದ್ದಿದ್ದಾವೆ, ನಮ್ದು ಒಂದೇ ಬಿದ್ದಿಲ್ಲ. ಬಟ್ ಯಾರು ಪಾನಿಕ್ ಆಗ್ತಾರೆ, ಯಾರು ಪಾನಿಕ್ ಆಗಲ್ಲ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಮ್ಮ ವೆಲ್ತ್. ಅದನ್ನ ಡಿಸೈಡ್ ಮಾಡೋದು ಕೂಡ ನಾವೇ ಆಗಿರ್ತೀವಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.